ರಾಜ್ಯ ಬಿಜೆಪಿಯಲ್ಲಿ ತೀವ್ರಗೊಂಡಿದೆ ಬಡ ರಾಜಕಾರಣ. ಯತ್ನಾಳ್ ಟೀಮ್ ವಿರುದ್ಧ ಬಿವೈವಿ ಬಣದಿಂದ ಶಕ್ತಿ ಪ್ರದರ್ಶನವನ್ನ ನಡೆಸಲಾಗ್ತಾ ಇದೆ. ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನವನ್ನ ನಡೆಸಲಿದ್ದಾರೆ ಬಿವೈವಿ ಬಣ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಬಣ ರಾಜಕೀಯ ಅನ್ನುವಂಥದ್ದು ಮತ್ತಷ್ಟು ತೀವ್ರತೆಯನ್ನ ಪಡೆದುಕೊಂಡಿದೆ. ಯತ್ನಾಳ್ ಟೀಮ್ ವಿರುದ್ಧ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನ ನಡೆಸೋದಕ್ಕೆ ಬಿವೈ ವಿಜಯೇಂದ್ರ ಬಣ ಶಕ್ತಿ ಪ್ರದರ್ಶನಕ್ಕೆ ಈಗ ಸಜ್ಜಾಗಿದೆ. ದೆಹಲಿಗೂ ಕೂಡ ತೆರಳಲಿದ್ದಾರೆ ಬಿವೈ ವಿಜಯೇಂದ್ರ ಬಣ. ಇದರ ಮುಖಾಂತರವಾಗಿ ಯತ್ನಾಳ್ ಟೀಮ್ಗೆ ಬಿಸಿ ಮುಡಿಸೋದಕ್ಕೆ ಮುಂದಾಗ್ತಿರುವಂತದ್ದು. ರಾಜ್ಯದಲ್ಲಿ ಯತ್ನಾಳ್ ಟೀಮ್ ಅಂಡ್ ಬಿವೈ ವಿಜಯೇಂದ್ರ ಅವರ ಟೀಮ್ ಎರಡು ಬಣ ಇಬ್ಬಾಗವಾಗಿರುವಂತದ್ದನ್ನ ನಾವು ನೋಡೋದು. ಸೊ ಎಲ್ಲೋ ಒಂದು ಕಡೆ ಚುನಾವಣೆ ಆದ ನಂತರ ಈಗ ಮತ್ತೆ ಮುನ್ನೆಲೆಗೆ ಇದೇ ವಿಚಾರ ಬಂದಿದೆ. ಯತ್ನಾಳ್ ಅವರ ಜೊತೆಗೆ ಪ್ರತಾಪ್ ಸಿಂಹ, ರಮೇಶ್ ಜಾರಕಿಹೊಳಿ, ಸಿದ್ದೇಶ್ವರ್ ಸಾಕಷ್ಟು ಜನ ಸೇರ್ಕೊಟ್ಟಿದ್ದಾರೆ. ಯತ್ನಾಳ್ ಟೀಮ್ ವಿರುದ್ಧ ಬಿವೈ ವಿಜಯೇಂದ್ರ ಅವರ ಟೀಮ್ ಸಮರ ಸಾರೋದಕ್ಕೆ ಸಜ್ಜಾಗಿರುವಂತದ್ದು. ಹೈಕಮಾಂಡ್ಗೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ದೂರನ್ನ ಸಲ್ಲಿಸೋದಕ್ಕೆ, ಅಂದ್ರೆ ರಾಜ್ಯದಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಾಕ್ಬೇಕು ಅಂದ್ರೆ ಒಗ್ಗಟ್ಟಾಗಿರ್ಬೇಕಾಗತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಹೇಗಾಗಿದೆ ಪರಿಸ್ಥಿತಿ ಅಂತಂದ್ರೆ ಎರಡು ಇಬ್ಬಾಗ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯತ್ನಾಳ್ ಟೀಮ್ ಬೇರೆ, ಬಿವೈ ವಿಜಯೇಂದ್ರ ಟೀಮ್ ಬೇರೆ. ಇದು ಆಡಳಿತ ಪಕ್ಷಕ್ಕೆ ಆಹಾರವಾಗಿ ಮಾರ್ಪಟ್ಟಿದೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಒಂದು ಕಡೆ ಇದನ್ನ ಹೈಕಮಾಂಡ್ ಗಮನಕ್ಕೆ ತಂದ್ರೆ ಹೈಕಮಾಂಡ್ ಚುರುಕು ಮುಡಿಸುತ್ತೆ, ಚಾಟಿ ಬೀಸುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನ ಮೊದಲು 2019 ಚುನಾವಣೆಯ ಸಂದರ್ಭದಲ್ಲಿ, ಅದರ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಯತ್ನಾಳ್ ಒಬ್ಬರೇ ಇದ್ರು. ಇದ್ರೆ ಈಗ ಅವರ ಬಣ ಸ್ಟ್ರಾಂಗ್ ಆಗಿದೆ. ಘಟಾನುಘಟಿ ನಾಯಕರುಗಳೇ ಅವರೊಟ್ಟಿಗೆ ಸೇರ್ಕೊಂಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರ ಅಧ್ಯಕ್ಷತೆಯನ್ನ ನಾವು ಯಾರು ಕೂಡ ವಹಿಸ್ಕೊಳ್ಳೋದಕ್ಕೆ ಇಷ್ಟನೇ ಇಲ್ಲ. ಬಿಜೆಪಿ ಪಕ್ಷದಲ್ಲಿ ಹಿರಿಯ ನಾಯಕರುಗಳಿದ್ದಾರೆ, ಅವರ ಬಗ್ಗೆ ಗಮನ ಹರಿಸಿ ಅಂತ. ಇನ್ನ ಯತ್ನಾಳ್ ಅವರಿಗೆ ತಮ್ಮದೇ ಆದಂತ ಒಂದು ಮತ ವೋಟ್ ಬ್ಯಾಂಕ್ ಇದೆ. ಸೊ ಅದ್ರ ಜೊತೆಗೆ ಮುಂಬೈ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಒಲವನ್ನ ಇಟ್ಕೊಂಡಿರುವಂತಹ ನಾಯಕ. ಸೊ ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ತಮ್ಮದೇ ಆದ ಬಣವನ್ನ ರಚನೆ ಮಾಡಿಕೊಂಡು ಈಗ ಬಿಜೆಪಿ ಹೈಕಮಾಂಡ್ ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ಸೊ ಸದ್ಯದ ಮಟ್ಟಿಗೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಈಗ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು ವಕ್ಫ್ ವಿರುದ್ಧ ಉತ್ತರ ಕರ್ನಾಟಕದಲ್ಲಿ ಕಿಚ್ಚು ನಿಲ್ತಾ ಇಲ್ಲ. ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ರೆಬಲ್ಸ್ ಜಾಗೃತಿ ಅಭಿಯಾನ ಶುರು ಮಾಡ್ತಾ ಇರುವಂತದ್ದು. ಯಾದಗಿರಿ ಜಿಲ್ಲೆಗೆ ರೆಬಲ್ಸ್ ನಾಯಕರ ಟೀಮ್ ಆಗಮಿಸಿದೆ. ಕೊಂಗಂಡಿ ಗ್ರಾಮದ ರೈತರ ಜೊತೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಭೂಮಿ ಕಳೆದುಕೊಂಡ ರೈತರ ಸಮಸ್ಯೆಯನ್ನ ಆಲಿಸಲಿದ್ದಾರೆ ರೆಬಲ್ಸ್. ಸೊ ಈ ಮುಖಾಂತರವಾಗಿ ಒಂದು ಕಡೆ ರಾಜ್ಯದಲ್ಲಿ ಬಿಜೆಪಿಯ ಬಣ ರಾಜಕೀಯ ತೀವ್ರಗೊಂಡಿದೆ. ಒಟ್ಟಾರೆಯಾಗಿ ಫೈನಲಿ ಅಂತೂ ಇಂತೂ ಯತ್ನಾಳ್ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕಲಾಗುತ್ತಾ? ಯತ್ನಾಳ್ ಟೀಮ್ಗೆ ಹೈಕಮಾಂಡ್ ಖಡಕ್ ಸೂಚನೆಯನ್ನ ಕೊಡುತ್ತಾ? ಯತ್ನಾಳ್ ಟೀಮ್ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಮಾತಿಗೆ ಬೆಲೆ ಕೊಟ್ಟು ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಒಪ್ಕೊಳ್ಳುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆಯಾಗಿ ಕಾಡ್ತಾ ಇದೆ.